ಸರಿಯಾಗಿ 9:30 ಊಟ ಅಂತೂ ಇನ್ನೂ ಮಾಡಿಲ್ಲ. 1932ರಿಂದ ಅವ್ರ ತಂದೆ ಕಾಲದಿಂದ ಮಾಡ್ಕೊಂಡು ಬಂದಿರತಕ್ಕಂಥ ಹೋಟ್ಲು. ಸರಿಯಾಗಿ 9:30 ಊಟ ಅಂತೂ ಇನ್ನೂ ಮಾಡಿಲ್ಲ. ನೋಡ್ತಾ ಇದ್ದೀವಿ, ಒಂದು ಮೈಸೂರು ರೀಚ್ ಆಗೋದಕ್ಕೇ 9:30 ಆಗೋಯ್ತು. ಮೈಲಾರಿ ಹೋಟ್ಲಲ್ಲಿ ಊಟ ಮಾಡಬೇಕು, ಮೈಲಾರಿ ದೋಸೆ ತಿನ್ನಬೇಕು ಅಂಥೇಳಿ ಬಂದರು. ಬಟ್ ನನಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅನಿಸಿದ್ದು ಒಂದು ಹೋಟ್ಲ್ ಹೆಸರು ಹೇಳಿದ್ರು. ಸೊ ಹೋಗಿದ್ದೆ. ಯಾವ ಥರ ಅಂತಂದರೆ ಆ ಹೋಟ್ಲ್ ಸ್ಟಾರ್ಟ್ ಆಗಿ 1932ರಿಂದ ಹೋಟ್ಲ್ ಸ್ಟಾರ್ಟ್ ಆಗಿದೆ. ನಿಮಗೆ ವಿಡಿಯೋ ತೋರಿಸ್ತೀನಿ. 1932ರಿಂದ ಅವ್ರ ತಂದೆ ಕಾಲದಿಂದ ಮಾಡ್ಕೊಂಡು ಬಂದಿರತಕ್ಕಂಥ ಹೋಟ್ಲು. ನಾನು ತೋರ್ಸೋಕೆ ಹೋಗ್ತಾ ಇರೋದು ಏನೋ ದೊಡ್ಡ ಹೋಟ್ಲಲ್ಲ, ತೋರಿಸ್ತೀನಿ. ನಿಮಗೆ ವಯಸ್ಸಾಗಿರೋರು ಆ ಹೋಟೆಲ್ ನಡೆಸ್ತಾ ಇದ್ದಾರೆ. 90 ವರ್ಷ ಆದರೂ ಕೂಡ ರುಚಿ ಬದಲಾಗಿರೋದು ಕಾಲ ಮಾತ್ರ. ಬನ್ನಿ ಇವತ್ತು ಮೈಸೂರಿನ ಐತಿಹಾಸಿಕ ಆ ಹೋಟೆಲ್ ರುಚಿಯನ್ನು ಸವಿಯೋಣ. ಒಂದು ಪ್ಲೇಟ್ ಕೊಡಿ. ವಡೆ ಬೇಕಾ, ಬೆಣ್ಣೆ ಬೇಕಾ? ವಡೆ ಹಾಕಿ ಬೆಣ್ಣೆ ಹಾಕಿದ್ರೆ ಬೆಣ್ಣೆ ಹಾಕಿ 15 ಕೊಡಿ. ವಡೆ ಹಾಕಿ. ಎಲ್ಲರೂ ಈ ಹೋಟೆಲ್ ಬಗ್ಗೆ ಹೇಳಿದ ಹಾಗೇನೆ ಹೋಗಿ ಒಂದು ಪ್ಲೇಟ್ ಇಡ್ಲಿ ತೊಗೊಂಡಾದ್ಮೇಲೆ ಟೇಸ್ಟ್ ಮಾಡಿದೆ. ನಿಜವಾಗ್ಲೂ ಹೇಳ್ತೀನಿ ಕಣ್ರಿ, ತುಂಬ ಚೆನ್ನಾಗಿತ್ತು. ಅದು ಒಂದು ಚಿಕ್ಕ ಒಂದು ಬೌಲಲ್ಲಿ ಹಾಕಿ ಇಡ್ಲಿ ಮಾಡ್ತಾರೆ. ಹಾಗೆ ಒಂದು ಚಿತ್ರಾನ್ನ ತೊಗೊಂಡೆ ಕಣ್ರಿ, ನನಗೆ ಇದು ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಚಿತ್ರಾನ್ನಕ್ಕೆ ಅದೇನೋ ಬೆಳ್ಳುಳ್ಳಿ ಮಸಾಲೆ ಏನೋ ಕೊಟ್ಟು ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತಂದರೆ ಅದು ತಿಂದಾದ್ಮೇಲೂ ಕೂಡ ಅರ್ಧ ಗಂಟೆ ಆ ರುಚಿ ಹಂಗೆ ಇರುತ್ತೆ ಬಾಯಲ್ಲಿ. ಇವರು ಪಾರಂಪರಿಕವಾಗಿ ಈ ಹೋಟೆಲ್ ಬಿಸ್ನೆಸ್ಸೇ ಮಾಡ್ಕೊಂಡು ಬಂದಿರತಕ್ಕಂಥದ್ದು. 1932ರಲ್ಲಿ ಸ್ಟಾರ್ಟ್ ಮಾಡಿರೋದು. ಅದು ಇಲ್ಲಿ ಏನು ಹೋಟ್ಲ್ ನೋಡಿದ್ರಲ್ಲ, ಅವ್ರ ತಂದೆಯವರು ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ಅಂದರೆ ನಮಗಿನ್ನೂ ಸ್ವತಂತ್ರನೇ ಸಿಕ್ಕಿರಲಿಲ್ಲ ನೋಡಿ. ಸ್ವತಂತ್ರ ಸಿಗದಿರೋದಕ್ಕಿಂತ ಮುಂಚೆಯಿಂದನೇ ಇದು ಮಾಡ್ತಾ ಬಂದಿದ್ದಾರೆ. ಮೊದಲೆಲ್ಲ ಫಸ್ಟು ಡೇ ಟೈಮಲ್ಲಿ ಮಾತ್ರ ಹೋಟ್ಲ್ ಇರೋದಂತೆ. ಆದರೆ ಈಗ ಅವ್ರ ಮಗ ಮಾಡ್ತಾ ಇದ್ದಾರೆ. ಅವ್ರು ಸ್ಟಾರ್ಟ್ ಮಾಡಿದ್ದು 1975ರಿಂದ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ಈ ಹೋಟ್ಲ್ ಇರೋದು ಎಲ್ಲಿ ಅಂತ ಅಂದರೆ ನಮ್ಮ ಮೈಸೂರಿನ ಸುಪ್ರಸಿದ್ಧ ಮೈಲಾರಿ ಹೋಟ್ಲ್ ಕಣ್ರಿ. ಮೈಲಾರಿ ದೋಸೆ ಅಂತಲೇ ಫೇಮಸ್ ಆಗಿರ್ತಕ್ಕಂಥ ಈ ಮೈಲಾರಿ ಹೋಟ್ಲು ಪಕ್ಕದಲ್ಲಿನೇ ಚಿಕ್ಕದಾಗಿ ಇಟ್ಕೊಂಡಿರ್ತಕ್ಕಂಥ ಒಂದು ಹೋಟೆಲು. ಎಷ್ಟು ಚೆನ್ನಾಗಿದೆ ಅಂತಂದರೆ ನನಗೆ ತುಂಬ ಅಟ್ಮಾಸ್ಫಿಯರೇ ತುಂಬ ಇಷ್ಟ ಆಗೋಯ್ತು. ಹಳೆ ಟೇಪ್ ರೆಕಾರ್ಡು ಅಂದರೆ ಕ್ಲೀನಾಗಿಯೇ ಮೇಂಟೈನ್ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿದ ಮೇಲೆ ನಾನು ಅವ್ರನ್ನ ಪ್ರಶ್ನೆ ಮಾಡಿದೆ, ಅಲ್ಲ ಸರ್, ಈ ಸುತ್ತಮುತ್ತಲು ದೊಡ್ಡ ದೊಡ್ಡ ಹೋಟ್ಲುಗಳಿದ್ದಾವೆ, ಹಾಗೆ ಮೈಲಾರಿ